ಇವ್ರ ವಿಚಾರಗಳನ್ನು ಜನಗಳಿಗೆ ಮುಡಿಸೋಂಥ ಒಂದು ದೊಡ್ಡ ಸಂಘಟನೆ ಇಲ್ಲಿಲ್ಲ. ಇದು ಭಾಳ ಮಹತ್ವದ. ಕಾಂಗ್ರೆಸ್ನ ಮೇನ್ ಏನಪ್ಪ ಮುಖ್ಯದಂಥ ಧಾರಾವಾಹಿ ಒಂದು ವಾಹಿನಿಯಲ್ಲಿದ್ದಂತಹ ಕಾಂಗ್ರೆಸ್ ನಾಯಕರು ಜನ ಒಬ್ಬೊಬ್ಬರು ಬಿಟ್ಟು ಹೋಗಿಬಿಟ್ರು, ಮತ್ತೊಂದು ಪಕ್ಷಕ್ಕೆ ಹೋದರು, ಮತ್ತೇನೋ ಆದರು. ಅದರ ನಂತರ ಎರಡನೇ ಸ್ಟೇಜ್ ನಾಯಕರಲ್ಲಿ ಕೊರತೆ ಇರೋದರಿಂದ, ಇಲ್ಲಿ ಸಂಘಟನೆ ಕೊರತೆ ಇರೋದ್ರಿಂದಾಗೆ ಜನರಿಗೆ ಇವ್ರ ವಿಚಾರ ಹೋಗಿ ಮುಟ್ತಾ ಇಲ್ಲ. ಮತ್ತು ಅದೇ ಕಾಲಕ್ಕೆ ಮೇನ್ ಮೀಡಿಯಾ ಏನದ, ಮೇನ್ ಮೀಡಿಯಾ ಇದ್ದಿದ್ದು ಹೆಚ್ಚಿಗೆ ಪ್ರಚಾರ ಕೊಡ್ತಾ ಇಲ್ಲ. ಮೇನ್ ಮೀಡಿಯಾಕ್ಕೆ ಇವರು ಅವಶ್ಯ ಇಲ್ಲ. ರಾಹುಲ್ ಗಾಂಧಿಯವರು ಏನಿದ್ರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಮಾಡಬೇಕಾಗ್ಯದ, ಜನ ಅದನ್ನು ತಿಳ್ಕೊಬೇಕಾಗಿದೆ ಸೋಷಿಯಲ್ ಮೀಡಿಯಾದಿಂದ. ಹೀಗಾಗಿ ಎಷ್ಟೋ ವಿಷಯಗಳು ಮುಟ್ಟದು ಹೋಗುವಂಥದ್ದು. ಈ ಸಂದರ್ಭದಲ್ಲಿ ಮತಗಳನ್ನ ತನ್ನ ನಡೀತದೆ ಅಂತೇಳಿ ಇದಕ್ಕಾಗಿನ ರಾಮಲೀಲಾ ಮೈದಾನ ದೊಡ್ಡ ಫಂಕ್ಷನ್ ಮಾಡಿದ್ದಾರೆ, ರಣಕಾಳಿನ ಓದಿದ್ದಾರೆ. ಇದು ನಿಲ್ಲಿಸ್ಬೇಕಪ್ಪ ಯಾಕಂದ್ರೆ ಗೆಲ್ಲೂ ಹೊಸ ಸಂದರ್ಭ ಹುಡುಕ್ತಾ ಇದ್ದಾರೆ ಬಿ ಜೆ ಪಿಗರು. ಆ ರೀತಿ ಗೆಲ್ತಾ ಇದ್ದಾರೆ, ನಮ್ಗೆ ಮೋಸ ಮಾಡ್ತಾಯಿದ್ದಾರೆ, ಜನರಿಗೆ ಮೋಸ ಮಾಡ್ತಾಯಿದ್ದಾರೆ ಅನ್ನೋಂಥದ್ದು ಪ್ರಬಲವಾದ ಆರೋಪ. ಅದರಲ್ಲಿ ಹೇಳಿದ್ದೆ ನಾನು ಒಮ್ಮೆಟ್ಟು ಹಿಂದಿನ ಎಪಿಸೋಡಲ್ಲಿ ಹೇಳಿದೆ ನಾನು. ಒಂದೇ ಸ್ಥಾನದಲ್ಲಿ ನೂರಾರು ವೋಟರ್ಗಳು, 500-600 ವೋಟರ್ಗಳು ಒಂದೇ ಸ್ಥಾನದಲ್ಲಿ ಇರುವಂಥದ್ದು ನೋಡಿದ್ದೀವಿ ನಾವು ಅಂತ ತೋರಿಸಿದ್ರು ಅವರು. ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಅಂತೇಳಿ ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಮತಗಾಳತನ ನಿಲ್ತರೆ ಇಲ್ಲಿ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯತೆ ಇಲ್ಲ. ಪ್ರಜಾಪ್ರಭುತ್ವ ಅನ್ನೋದು ಇಲ್ಲ. ಇಲ್ಲೇ ಇದು ಇದು ಡಿಕ್ಟೇಟರ್ಶಿಪ್ ಬರ್ತಾಯಿದೆ. ಪರೋಕ್ಷವಾಗಿ ಇಲ್ಲಿ ಒಂದು ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಆಳುವ ವ್ಯವಸ್ಥೆ ಬರ್ತಾಯಿದೆ. ನಿರಂಕುಶ ವ್ಯಕ್ತಿ ಅಥವಾ ಒಬ್ಬ ಏನಪ್ಪ ಸರ್ವಾಧಿಕಾರಿ ಅಧಿಕಾರಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ ಅನ್ನೋಂಥ ಮಾತನ್ನು ನಾವು ಇವತ್ತು ನಂಬೋದ ಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವು. ಏನೋ ಆಗಲಿ, ಒಟ್ಟಿನಲ್ಲೇ ಇವತ್ತು ಈ ನಮ್ಮ ಕಾಂಗ್ರೆಸ್ ತನ್ನ ಉಳಿವಿಗಾಗಿ ತೀವ್ರವಾಗಿ ಪ್ರಬಲವಾಗಿ ನಿಂತು ಹೋರಾಟ ಮಾಡೋದಕ್ಕೆ ಬಂದು ನಿಂತಿದ್ದು ಭಾಳ ಗಮನಾರ್ಹ.